ದೀಪಾ, ಯಾರಿಗಮ್ಮ ಕಾಫಿ? ಯಜಮಾನ್ರಿಗೆ ಮ್ಯಾಮ್. ಕೊಡು, ನಾನೇ ಕೊಡ್ತೀನಿ. ನೀನು ಬೇರೆ ಕೆಲಸ ನೋಡ್ಕೊ. ಓಕೆ ಮ್ಯಾಮ್. ರೀ ಕಾಫಿ. ರೀ ಏನು? ಏನಿಲ್ಲ ಬಿಡಿ. ಇವತ್ತು ನನ್ನ ಬರ್ತ್ಡೇ. ನನ್ನನ್ನು ವಿಶ್ ಮಾಡಬೇಕು ಅಂತ ಇವ್ರಿಗೆ ಅನ್ನಿಸ್ತಿಲ್ವಾ? ಏನು ಹೇಳಬಾರ್ದಾ? ಅದು ಈ ಸೀರೆ ಹೇಗಿದೆ? ನಾನೇ ಕೊಡಿಸಿರುತ್ತಾನೆ, ಚೆನ್ನಾಗೇ ಇರುತ್ತೆ. ಯಾಕೆ, ಏನಾದರೂ ಪ್ರಾಬ್ಲಮಾ? ಹಾಗೇನಿಲ್ಲ, ಮೊದಲನೇ ಸಲ ಉಡ್ತಾ ಇದ್ದೀನಲ್ವಾ, ಅದಕ್ಕೆ ಕೇಳಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಒಪ್ಪುತ್ತೇನೆ. ಅಷ್ಟೇ ಅಲ್ಲ, ಇವತ್ತಿನ್ನೊಂದು ವಿಶೇಷ ಇದೆ. ನೀವು ಮರ್ತಿದ್ದೀರಾ ಅನ್ಸುತ್ತೆ. ಮರ್ತಿದ್ರೆ ನಿನ್ನ ಜ್ಞಾಪ್ಸು. ಅಯ್ಯೋ, ಅದನ್ನು ಕೇಳಿದ್ರೆ ನೀವು ತುಂಬ ಖುಷಿ ಪಡ್ತೀರಾ. ಹೇಳು. ಹಲೋ, ತ್ರಿಶೂಲ್. ಶಿವಾನಿ ಅವರಿಲ್ವಾ? ಶಿವಾನಿ ಬ್ಯುಸಿ ಇದ್ದಾರೆ. ಏನು ವಿಷಯ? ಅದೇನದು, ನಾನು ಕಾಲ್ ಮಾಡಿದಾಗಲೇ ಬ್ಯುಸಿ. ಅವ್ರು ನಿಜವಾಗ್ಲೂ ಬ್ಯುಸಿ ಇದ್ದಾರಾ, ಇಲ್ಲ ನೀವು ಕತೆಗೈತೆ ಹೊಡಿತಾ ಇದ್ದೀರಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಶಿವಾನಿ ಬ್ಯುಸಿ ಇದ್ದಾರೆ. ಅವ್ರೇನು ಇಡೀ ದಿವಸ ಬ್ಯುಸಿ ಇರೋದಿಲ್ವಲ್ಲ, ನಾನು ಅವ್ರನ್ನ ಮೀಟ್ ಮಾಡಬೇಕಿತ್ತು. ತ್ರಿಶೂಲ್, ನಾನು ಹೇಳ್ತಾ ಇದ್ದೀನಲ್ವಾ ಶಿವಾನಿ ಬ್ಯುಸಿ ಇದ್ದಾರೆ ಅಂತ. ಅವ್ರು ಫ್ರೀ ಆದಮೇಲೆ ನಾನೇ ಕಾಲ್ ಮಾಡಿಸ್ತೀನಿ. ಹೀಗೆ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡಬೇಡಿ. ಬಾಯ್. ನೀನು ಸ್ವಲ್ಪ ಒಳಗೆ ಹೋಗು, ನಾನು ಬರ್ತೀನಿ. ಅರೆ ಅಂಕಲ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ ಅಂಕಲ್. ನೀನೇನಮ್ಮ ಇಲ್ಲಿ? ನನ್ನ ಫ್ರೆಂಡ್ಗೆ ಹುಷಾರಿಲ್ಲ, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹೌದಾ, ಸರಿ ಬರ್ತೀನಿ ನಾನು. ಅಂಕಲ್, ನೀವೇನಿಲ್ಲಿ? ಹಾಂ, ಅದೇ ನನ್ನ ಪರಿಚಯಸ್ಥರೊಬ್ರು ಇದ್ರು, ಅವ್ರನ್ನ ಮಾತಾಡ್ಸಕ್ಕೆ ಬಂದಿದ್ದೆ. ಹೇಳು ನಂದೀಶಾ. ಯಜಮಾನ್ರೆ, ಸಾಂಬಶಿವ ಆಸ್ಪತ್ರೆ ಹತ್ರನೇ ಇದ್ದೀನಿ. ವೆರಿ ಗುಡ್. ಅಲ್ಲೇ ಕಾಯ್ತಾರೋ, ಅದಾದಮೇಲೆ ಅವನ್ನ ಫಾಲೋ ಮಾಡು. ಅವ್ನು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಒಳಗಡೆ ಹೋದ ಯಜಮಾನ್ರೆ, ಇನ್ನೂ ಹೊರಗಡೆ ಬಂದಿಲ್ಲ. ಆಮೇಲೆ ನೀವು ಫಾಲೋ ಮಾಡ್ತಿರೋ ವಿಷಯ ಅವನಿಗೆ ಗೊತ್ತಾಗಬಾರ್ದು. ಸರಿ ಯಜಮಾನ್ರೆ. ಬಿ ಕೇರ್ಫುಲ್. ರೀ, ರಘು ಸರ್, ನಿನ್ನೆ ಪೇಷಂಟ್ ಅಡ್ಮಿಟ್ ಆದ್ರಲ್ಲ, ಏನಾಯ್ತದು? ಸರ್, ಅವ್ರು ಅಟೆಂಡ್ ಮಾಡಾಗಿದೆ. ಆಯ್ತಾ? ಓಕೆ, ಗುಡ್. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಗುಡ್ ಮಾರ್ನಿಂಗ್. ನೀನು? ಸರ್, ನಿನ್ನೆ ನಾನು ದೇವಸ್ಥಾನದ ಹತ್ರ ಸಿಕ್ಕಿದ್ದೆ, ನೀವು ನನಗೆ ಕೆಲಸ ಕೊಟ್ರಿ. ಅದು ಗೊತ್ತು. ನೀನು ಹೀಗೆ? ಸರ್, ಇವತ್ತು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳಕ್ಕೆ ಹೇಳಿದ್ರಿ, ಹಾಗೆ ಅದೇನೋ ಎಕ್ಸಾಮಿನೂ ಕೂಡ ಮಾಡಕ್ಕೆ ಹೇಳಿದ್ರಿ. ಸರ್, ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡಿ ಮುಗಿಸಿದ್ದೀನಿ. ಅದನ್ನು ಹೆಡ್ ನರ್ಸ್ ಸರಳ ಅವರು ಕೂಡ ಚೆಕ್ ಮಾಡಿದ್ದಾರೆ. ಓಕೆ ಓಕೆ, ಒಂದು ಕೆಲಸ ಮಾಡು, ನಾನು ಚೇಂಬರ್ಗೆ ಹೋಗಿ ನಾನು ಏಪ್ರನ್ ತೊಗೊಂಬ, ರೌಂಡ್ಸ್ಕೋಬೇಕು. ಓಕೆ ಸರ್.
ಎಕ್ಸ್ಕ್ಯೂಸ್ ಮೀ ಮೇಡಮ್, ಸರ್ಗೆ ಏಪ್ರಾನ್ ಬೇಕಂತೆ. ಎಲ್ಲಿದೆ? ಏಪ್ರಾನ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ಲ ಇಲ್ಲ, ಅದು ಅವ್ರಿಗೆ ಫ್ರೆಶ್ ಏಪ್ರಾನ್ ಬೇಕಂತೆ, ಅದಕ್ಕೆ ಕೇಳಿದೆ. ಅಲ್ಲಿ ಹೌಸ್ ಕೀಪರ್ಸ್ ಇದ್ದಾರೆ, ಅವ್ರನ್ನ ಕೇಳಿ. ಓಕೆ, ಥ್ಯಾಂಕ್ ಯು. ಇಷ್ಟು ದೊಡ್ಡ ಮನೆ, ಆಳು ಕಾಳು, ಏನು ಪ್ರಯೋಜನ? ಗಂಡನಿಗೆ ಹೆಂಡತಿ ಬರ್ತ್ಡೇ ನೆನಪಿಲ್ಲ. ಅದೇನು ಹಣೆ ಬರಹನೋ ನಂದು. ಏನೋ ಫೀಲಿಂಗಲ್ಲಿರೋ ಆಗಿದೆ. ನಿನ್ನ ಕಣ್ಣು ನೋಡಿದ್ರೆ ಏನೋ ಮಿಸ್ಸಿಂಗು. ಏನಾಯ್ತು? ಏನೋ ನೀನು ಮರ್ತ್ಬಿಟ್ಯಾ ಇವತ್ತಿನ ವಿಶೇಷ? ವಿಶೇಷನಾ? ನೆನಪಾಗ್ತಲ್ವಲ್ಲ. ಏನಕ್ಕ? ನೀನು ನನ್ನ ಬೆನ್ನಿಗೆ ಬಿದ್ದಿರೋ ತಮ್ಮ, ನಿನಗೆ ನೆನಪಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೇಳಿ ಏನು ಪ್ರಯೋಜನ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಅಯ್ಯೋ, ಹುಟ್ಟಬ್ಬನ? ಅಯ್ಯೋ ಅಕ್ಕ, ನೆನಪೇ ಆಗಿಲ್ಲ ಕಣಕ್ಕ. ಅಲ್ಲ, ನೀನದು ನೆನಪು ಮಾಡಬಾರ್ದಾ? ಏನಾದ್ರು ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು. ಇರು, ಏನಾದ್ರು ಅರೇಂಜ್ ಆಗುತ್ತೆ ನೋಡ್ತೀನಿ. ಬೇಡ ಬೇಡ, ಅದೆಲ್ಲ ಬೇಕಾಗಿಲ್ಲ. ನಿನ್ನ ಭಾವನ ನೋಡು, ನನ್ನ ಕಡೆ ಸ್ವಲ್ಪನೂ ಗಮನ ಕೊಡದೆ ಓಡಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಯಾರಾದರೂ ಬಂದು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ. ಒಬ್ಬರು ಇನ್ನೂ ಬಂದಿಲ್ಲ. ಏನು ಪರಿಸ್ಥಿತಿನೋ ನಂದು? ಎಷ್ಟು ಶ್ರೀಮಂತಿಗೆ ಇದ್ರೆ ಏನು, ಹೃದಯ ಶ್ರೀಮಂತಿಗೆ ಇಲ್ವಲ್ಲ ಈ ಮನೇಲಿ. ಯಾರು? ಏನಿದು? ಹಾ, ಯಾರು? ಅಮ್ಮ, ಹೇಗಿದೆ ನಮ್ಮ ಸರ್ಪ್ರೈಸ್? ನಾವೇನು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದ ಅಲ್ಲ? ನನ್ನ ಮುದ್ದು ಮಕ್ಕಳು ನೀವು. ಅಕ್ಕ, ಈಗ ಒಂದು ಕೆಲಸ ಮಾಡು, ಕೇಕ್ನ ಕಟ್ ಮಾಡ್ಬಿಡು. ಏನಾಯ್ತಮ್ಮ, ಬೇಜಾರಾಗಿದ್ಯಾ? ಇಲ್ಲ, ನೀವೆಲ್ಲ ನನ್ನನ್ನು ವಿಶ್ ಮಾಡಿದ್ರಿ, ಆದರೆ ನಿಮ್ಮ ಅಪ್ಪ ಇನ್ನೂ ವಿಶೇ ಮಾಡಿಲ್ವಲ್ಲ. ಹ್ಯಾಪಿ ಬರ್ತ್ಡೇ ಮೈ ವೈಫ್. ಲೆಟ್ಸ್ ಸೆಲೆಬ್ರೇಟ್. ಕಮ್ ಆನ್, ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಮುದ್ದಿನ ಶ್ರೀಮತಿ. ವಾವ್, ಅಮ್ಮ, ಅಪ್ಪ ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ. ಓಪನ್ ಮಾಡಿ. ರೀ, ಇದಾ? ಮೊನ್ನೆ ನಾವು ಶಾಪಿಂಗ್ ಹೋದಾಗ ನಂಗೆ ಇದೇ ತಾನೇ ಇಷ್ಟ ಆಯಿತು. ನೀವು ಚೆನ್ನಾಗಿಲ್ಲ ಬೇಡ ಅಂದರೆ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಹಾಗಂದೆ, ಅವತ್ತೇ ಎತ್ತಿಟ್ಕೊಂಡೆ. ಥ್ಯಾಂಕ್ ಯು ರೀ. ಇನ್ನೇನಾದ್ರು ಬೇಕೋ? ಒಂದು ಪ್ರಾಮಿಸ್ ಕೊಡ್ಬೇಕು. ನನ್ನ ಕೈಲಿ ಆಗೋ ಥರ ಇದ್ದರೆ ಪ್ರಾಮಿಸ್ ಮಾಡ್ಬೋದು, ಯಾವುದೋ ದೊಡ್ಡದಾದರೆ ಆಗಲ್ಲ. ನಿಮ್ಮ ಕೈಯಲ್ಲಿ ಆಗುತ್ತೆ ರೀ, ಅದಕ್ಕೆ ತಾನೇ ನಾನು ಕೇಳಿದ್ದು. ಏನದು? ಇವತ್ತಿನ ದಿನ ನೀವು ಎಲ್ಲೂ ಹೋಗ್ಕೂಡ್ದು, ನನ್ನ ಜೊತೆಲೇ ಇರಬೇಕು. ಅಷ್ಟೇ ತಾನೇ? ಹಾಂ, ಪ್ರಾಮಿಸ್. ಡ್ಯಾಡ್, ಹಾಗೆ ನನಗೂ ಒಂದು ಪ್ರಾಮಿಸ್. ಇನ್ನೇನಪ್ಪ, ನೀವು ಅಮ್ಮ ಸೇರಿ ಒಂದು ಡಾನ್ಸ್ ಮಾಡಬೇಕು ಅಂತ.
ಯಾರೋ ಒಳಗಡೆ ಬಂದಿರೋ ಹಾಗಿದೆಯಲ್ಲ. ಯಾರಿದ್ದೀರ ಒಳಗಡೆ? ಹಲೋ, ಇಲ್ಲಿ ಫೋನ್ ರಿಂಗ್ ಆಯ್ತಲ್ವಾ? ಫೋನ್ ಇದೆ ಅದು. ಯಾರ್ದಿ ಮೊಬೈಲು? ಎಕ್ಸ್ಕ್ಯೂಸ್ ಮೀ ಸರ್. ಕಮಿನ್. ಸರ್, ನಿಮ್ಮನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಒಂದು 5 ನಿಮಿಷ ಬಿಟ್ಟು ಬರೋಕೆ ಹೇಳು. ಸರಿ ಸರ್. ಏನಮ್ಮ, ಏನು ಹಾಗೆ ನೋಡ್ತಿದ್ಯಾ? ಸರ್, ಅದು ನನ್ನ ಮೊಬೈಲು. ಇದು ನಿನ್ನ ಮೊಬೈಲಾ? ಮತ್ತಿದು ಅಲ್ಲಿ ಬಿದ್ದಿತ್ತಲ್ಲ? ಸರ್, ಅದು ಏನೋ ಕ್ಲೀನ್ ಮಾಡಕ್ಕೆ ಬಂದಿದೆ, ಆಗ ಅಲ್ಲೇ ಇಟ್ಟು ಮರ್ತು ಬಂದ್ಬಿಟ್ಟಿದ್ದೀನಿ. ಅದು ಸರಿ, ಇಷ್ಟು ಕಾಸ್ಟ್ಲಿ ಮೊಬೈಲು ನಿನ್ನ ಹತ್ರ ಹೇಗೆ ಬಂತು? ಸರ್, ಅದು ಗಿಫ್ಟ್ ಬಂದಿದ್ದು. ಗಿಫ್ಟಾ? ನನ್ನ ಬ್ರದರು ದುಬೈಲಿ ವರ್ಕ್ ಮಾಡ್ತಾನೆ, ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದ. ಹಲೋ, ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಯಾರು ನೀವು? ಗುರುಗಳು ಕಳಿಸಿದ್ದಾರೆ. ಓ, ನಮ್ಮ ಗುರುಗಳು. ಹೇಳಿ, ಗುರುಗಳು ಏನು ಹೇಳಿದ್ರು? ಇವತ್ತು 12 ಗಂಟೆ ಸರಿಯಾದ ಸಮಯಕ್ಕೆ ನೀಲಿಮಲೈ ಕಾಡಲ್ಲಿರುವ ಆಲದ ಮರದ ಹತ್ರ ನಿಮ್ಮನ್ನು ಬರೋದಕ್ಕೆ. ಅದೇ ಆ ವಸ್ತುನ ಕೊಡೋದಕ್ಕೆ. ಹೌದಾ? ಸರಿ, ಬರ್ತೀನಿ. ನೋಡಿ, ರಾವ್ ಕಾಲಕ್ಕೆ ಸರಿಯಾಗಿ ನೀವು ಅಲ್ಲಿರಬೇಕು. ನೆನಪಿರಲಿ, 12 ಗಂಟೆ ಗುರುಗಳು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ನಿಮ್ಮ ಗಾಡಿನ ಅಲ್ಲೇ ನಿಲ್ಲಿಸಿ ಕಾಡೊಳಗೆ ನಡ್ಕೊಂಡು ಬರಬೇಕು. ಅಲ್ಲೇ ಸಮೀಪದಲ್ಲಿ ಒಂದು ತೊರೆ ಹರಿಯುತ್ತೆ, ನೀವು ಅಲ್ಲೇ ಎಲ್ಲಾದರೂ ಇರಿ. ನಾವು ಖುದ್ದಾಗಿ ಬಂದು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಗುರುಗಳೇ ನಿಮ್ಗೆ ಹೇಳ್ತಾರೆ. ಸರಿ, ನನಗೇನು ತೊಂದರೆ ಇಲ್ಲ, ನಾನು ಬರ್ತೀನಿ. ಸಮಯ ತುಂಬ ಮುಖ್ಯ, ಯಾವುದೇ ಕಾರಣಕ್ಕೂ ಸಮಯನ ಮೀರಬಾರ್ದು ಅಂತ ಗುರುಗಳೇ ಹೇಳಿದ್ದಾರೆ. ರಾವು ಕಾಲಕ್ಕೆ ಏನು ಕೆಲಸ ಆಗಬೇಕೋ ಅದಾಗಲೇಬೇಕು. ಆವಾಗ ಮಾತ್ರ ಆ ವಸ್ತುನ ನಿಮ್ಮ ಕೈಲಿ ಪಡ್ಕೊಳ್ಳೋಕೆ ಸಾಧ್ಯ ಆಗೋದು. ನೆನ್ಪಿಟ್ಕೊಳ್ಳಿ. ಖಂಡಿತ ನಾನು ಮಿಸ್ ಮಾಡೋದಿಲ್ಲ, ಬಂದೇ ಬರ್ತೀನಿ. ಆಯ್ತು, ಹೊರಡ್ಬನ್ನಿ. ರಾಹು ಕಾಲದಲ್ಲಿ ಈತ ಅಲ್ಲಿಗೆ ಹೋಗಬೇಕು ಅಂದರೆ
ಏನೋ ಮಾಟ ಮಂತ್ರನೇ ಇರಬೇಕು. ಅದು ಅಲ್ಲದೆ ಅದೇನೋ ವಸ್ತು ಅಂತ ಅಂದ. ಅಂದರೆ ಏನರ್ಥ? ಮಾಂತ್ರಿಕ ಶಕ್ತಿ ಇರೋನೊಬ್ಬ ರಾಹು ಕಾಲದಲ್ಲಿ ವಸ್ತು ಕೊಡ್ತಾನೆ ಅಂದರೆ ಅದು ನಾಗಮಣಿನೇ ಆಗಿರಬೇಕು. ಹಾಂ, ಹೌದು, ಖಂಡಿತವಾಗ್ಲೂ ಅದೇ ಆಗಿರುತ್ತೆ. ಇವತ್ತು ಪೇಷಂಟ್ ತುಂಬ ಇದ್ದಾರೆ ಹಾಸ್ಪಿಟಲಲ್ಲಿ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ನೀವು. ಓಕೆ? ಎಸ್. ನೀಡಿ ಶಿವಾನಿ, ನನಗೆಲ್ಲ ಕೇಳಿಸ್ಕೊಂಡೆ. ಅವ್ರು ಏನೋ ಮುಖ್ಯವಾದ ಕೆಲಸನೇ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ನಾವನ್ನ ಹಿಂಬಾಲಿಸಲೇಬೇಕು. ನಮಗಿವತ್ತು ನಾಗಮಣಿ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇವನು ಯಾಕೆ ಬಂದ ಇಲ್ಲಿಗೆ? ನಿನಗೇನಾಯ್ತು ನೀಲಿ? ನನ್ನನ್ನು ಈ ವೇಷದಲ್ಲಿ ನೋಡಿ ಅವನಿಗೆ ಅನುಮಾನ ಬಂದರೆ ಕಷ್ಟ. ಹಾಯ್ ಮೇಡಮ್. ಯಾಕೆ ಮೇಡಮ್ ಇಲ್ಲಿಂದೇ ಹೋಗ್ತಿದ್ದೀರಾ?